ಇದು ತುಂಬಾ ಸಮಸ್ಯೆ ಆಗಿದೆ. ಇಲ್ಲಿ ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಅಲ್ಲೆಲ್ಲ ಓಡಾಡೋದು ತುಂಬಾ ಗುಂಡಿ ಅದೆಲ್ಲ ಆಗಿದೆ. ನೀರು ಮುಚ್ಚ ಇರೋದು ಜನಕ್ಕೆಲ್ಲ ಚಕ್ರ ಹಂಗೆ ಹಿಡಿಯೋದು ಕೆಳಗಡೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ. ಅದೇನ್ ನೀರು ಅಂತ ನಮಗೆ ಗೊತ್ತಿಲ್ಲ. ನಾವು ಆಟೋ ಓಡಿಸೋರು ಎಲ್ಲ ತುಂಬಾ ಬಸ್ ಹೋದ್ರೆ ನಮ್ಮ ಮೈ ಮೇಲೆ ಸಿಡಿಯೋದು, ಸಾರ್ವಜನಿಕರ ಮೇಲೆ ಸಿಡಿಯೋದು ಅವೆಲ್ಲ ತುಂಬಾ ಆಗ್ತಿದೆ ಇಲ್ಲಿ. ಇದ್ರ ಬಗ್ಗೆ ಯಾರು ಕ್ರಮ ಕಾಣ್ತಿಲ್ಲ. ಸ್ವಲ್ಪ ನೋಡಿ ಸುಮಾರು ತಿಂಗಳಾಯ್ತು, 4-5 ತಿಂಗಳಾಗ್ತಾ ಬಂತು ಇವೆಲ್ಲ ಆಗ್ತಿದೆ ಇಲ್ಲಿ. ಸ್ವಲ್ಪ ಟಿವಿಯಿಂದ ನಾವು ಇದಾಗಲಿ ಅಶೋಕ ಸರ್ಕಲ್ ಜಾಗದಲ್ಲಿ ಕಳೆದ ಒಂದು 4 ತಿಂಗಳಾಯ್ತು ಇದು ಇದಾಗಿ ನೀರು ಹೋಗ್ತಾ ಇದೆ. ಇದು ಮುಂದಿನ ಇದರಲ್ಲಿ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಒಂದು 2-3 ಸಲ ಕಂಪ್ಲೇಂಟ್ ಮಾಡಿದ್ದೀನಿ. ಇದಾರು ಏನ್ ನೀರದು? ಡ್ರೈನೇಜ್ ಇರ್ಬೋದು. ಹೆಚ್ಚು ಕಡಿಮೆ ಯಾಕೆ ಬೀಳ್ತಾರೆ ಗೊತ್ತಿಲ್ಲ. 2-3 ಸಲ ಸರಿ ಮಾಡಿದ್ದೀನಿ. ಮತ್ತು ಆಮೇಲೆ ಈ ಕಡೆ ಗಾಡಿ ಕಡೆಲ್ಲ ಇಟ್ಟಿದ್ದೀನಿ. ಅದು ಒಂದು ಸೂಕ್ತ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಮುಂದಿನ ಇದರಲ್ಲಿ ಭಾಳ ಒಂದು ಉದಾಹರಣೆ ಆಗೋದು ಗ್ಯಾರಂಟಿ. ಅದರಲ್ಲಿ ಇನ್ನೊಂದೇನಪ್ಪ ಅಂದರೆ ಇದು ಸರ್ಕಲ್ ಆಗಿರೋದ್ರಿಂದ ಸಿಗ್ನಲ್ ಬೇರೆ ಇದೆ. ಮತ್ತೇನಪ್ಪ ಅಂದರೆ ತುಂಬ ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ ಈ ಜಾಗದಲ್ಲಿ. ಮತ್ತು ಓಡಾಡೋರು ಇದ್ದಾರೆ, ಸಿಟಿ ಬಸ್ ಇದೆ, ಪ್ರೈವೇಟ್ ಬಸ್ ಇದೆ, ಗೌರ್ಮೆಂಟ್ ಬಸ್ ಇದೆ. ಅಶೋಕ ಸರ್ಕಲ್ಲು ಸಿಗ್ನಲ್ ದಾಟಿದ್ರೆ ಇಲ್ಲಿ ಸಿಗ್ನಲ್ ಇದೆ, 2 ಸಿಗ್ನಲ್ ಇದೆ. ದಯಮಾಡಿ ಇದನ್ನ ಹಿಂದೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗೋಕ್ಕಿಂತ ಮುಂಚೆ ಇದನ್ನು ಸರಿಪಡಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡಬೇಕಾಗುತ್ತೆ.